ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 50ಕ್ಕೂ ಅಧಿಕ ಮನೆಯಲ್ಲಿ ಬಳಸುವಂತಹ ವಾಕ್ಯಗಳನ್ನು ಕಲಿಯೋಣ. ಸೊ ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸೆಂಟೆನ್ಸ್, ನಾನು ಚೆನ್ನಾಗಿದ್ದೇನೆ. ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್. ಐ ಆಮ್ ಫೈನ್. ಮನೆಗೆ ಗೆಸ್ಟ್ ಬಂದಾಗ ಕೇಳ್ತಾರೆ ನೋಡಿ, ಹೇಗಿದ್ದೀರಾ ನೀವು ಅಂತ ಹೇಳಿ. ಆವಾಗ ಬಳಸುವ ಸೆಂಟೆನ್ಸ್ ಇದಾಗಿದೆ. ನಾನು ಚೆನ್ನಾಗಿದ್ದೀನಿ, ಐ ಆಮ್ ಫೈನ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ದಯವಿಟ್ಟು ಗೇಟ್ ತೆರೆ ಅಂದರೆ ಪ್ಲೀಸ್ ಓಪನ್ ದ ಗೇಟ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಮೇಜನ್ನು ಕ್ಲೀನ್ ಮಾಡ್ತೀನಿ. ನಾನು ಮೇಜನ್ನು ಕ್ಲೀನ್ ಮಾಡ್ತೇನೆ ಅಂದರೆ ಐ ವಿಲ್ ಕ್ಲೀನ್ ದ ಟೇಬಲ್. ಐ ವಿಲ್ ಕ್ಲೀನ್ ದ ಟೇಬಲ್. ದಯವಿಟ್ಟು ಟವಲ್ ಕೊಡು. ದಯವಿಟ್ಟು ಟವಲ್ ಕೊಡು ಅಂದರೆ ಪ್ಲೀಸ್ ಗಿವ್ ಮಿ ಟವಲ್. ಪ್ಲೀಸ್ ಗಿವ್ ಮಿ ಟವಲ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಈಗ ಚಹಾ ಮಾಡ್ತೀನಿ. ಐ ವಿಲ್ ಮೇಕ್ ಟೀ ನಾವ್. ಐ ವಿಲ್ ಮೇಕ್ ಟೀ ನಾವ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನನ್ನ ಮೊಬೈಲ್ ನೋಡಿದೀಯಾ? ಇದನ್ನು ಇಂಗ್ಲೀಷ್ನಲ್ಲಿ ಡಿಡ್ ಯು ಸಿ ಮೈ ಮೊಬೈಲ್. ಡಿಡ್ ಯು ಸಿ ಮೈ ಮೊಬೈಲ್ ಎಂದು ಹೇಳಬೇಕು. ನಾನು ಟಿವಿ ನೋಡುತ್ತಿದ್ದೀನಿ ಅಂದರೆ ಐ ಆಮ್ ವಾಚಿಂಗ್ ಟಿವಿ. ಐ ಆಮ್ ವಾಚಿಂಗ್ ಟಿವಿ. ನೀರು ಕುದಿಯುತ್ತಿದೆ. ನೀರು ಕುದಿಯುತ್ತಿದೆ. ಇದನ್ನು ಇಂಗ್ಲೀಷ್ನಲ್ಲಿ ದ ವಾಟರ್ ಈಸ್ ಬಾಯ್ಲಿಂಗ್. ದ ವಾಟರ್ ಈಸ್ ಬಾಯ್ಲಿಂಗ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಪಾತ್ರೆ ತೊಳೆಯುತ್ತೀನಿ. ನಾನು ಪಾತ್ರೆ ತೊಳೆಯುತ್ತೀನಿ. ಇದನ್ನು ಇಂಗ್ಲೀಷ್ನಲ್ಲಿ ಐ ವಿಲ್ ವಾಶ್ ದ ಡಿಶಸ್. ಐ ವಿಲ್ ವಾಶ್ ದ ಡಿಶಸ್ ಎಂದು ಹೇಳಬೇಕು. ಹೋಗುವಾಗ ಬಾಗಿಲು ಮುಚ್ಚು. ಹೋಗುವಾಗ ಬಾಗಿಲು ಮುಚ್ಚು. ಇದನ್ನು ಇಂಗ್ಲೀಷ್ನಲ್ಲಿ ಕ್ಲೋಸ್ ದ ಡೋರ್ ವೈಲ್ ಗೋಯಿಂಗ್. ಕ್ಲೋಸ್ ದ ಡೋರ್ ವೈಲ್ ಗೋಯಿಂಗ್. ದಯವಿಟ್ಟು ಕೈ ತೊಳೆ. ದಯವಿಟ್ಟು ಕೈ ತೊಳೆಯಿರಿ ಎಂದು ಹೇಳೋದಕ್ಕೆ ಪ್ಲೀಸ್ ವಾಶ್ ಯುವರ್ ಹ್ಯಾಂಡ್ಸ್. ಪ್ಲೀಸ್ ವಾಶ್ ಯುವರ್ ಹ್ಯಾಂಡ್ಸ್. ನಾನು ಮುಖ ತೊಳೆಯುತ್ತೀನಿ. ಐ ವಿಲ್ ವಾಶ್ ಮೈ ಫೇಸ್. ಐ ವಿಲ್ ವಾಶ್ ಮೈ ಫೇಸ್. ನೆಕ್ಸ್ಟ್ ಸೆಂಟೆನ್ಸ್, ನಾವು ಜೊತೆಗೂಡಿ ಊಟ ಮಾಡೋಣ ಅಂದರೆ ನಾವು ಒಟ್ಟಿಗೆ ಊಟ ಮಾಡೋಣ. ಇದನ್ನು ಇಂಗ್ಲೀಷ್ನಲ್ಲಿ ಲೆಟ್ಸ್ ಈಟ್ ಟುಗೆದರ್. ಲೆಟ್ಸ್ ಈಟ್ ಟುಗೆದರ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ನಿದ್ರೆ ಬರುತ್ತಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಫೀಲಿಂಗ್ ಸ್ಲೀಪಿ. ಐ ಆಮ್ ಫೀಲಿಂಗ್ ಸ್ಲೀಪಿ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಗಿಡಗಳಿಗೆ ನೀರು ಹಾಕ್ತೀನಿ. ಐ ವಿಲ್ ವಾಟರ್ ದ ಪ್ಲಾಂಟ್ಸ್. ಐ ವಿಲ್ ವಾಟರ್ ದ ಪ್ಲಾಂಟ್ಸ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ನನಗೆ ಕಾಫಿ ಮಾಡಿಕೊಡ್ತೀಯಾ? ನನಗೆ ಕಾಫಿ ಮಾಡಿಕೊಡ್ತೀಯಾ? ಇದನ್ನು ಇಂಗ್ಲೀಷ್ನಲ್ಲಿ ಕ್ಯಾನ್ ಯು ಮೇಕ್ ಕಾಫಿ ಫಾರ್ ಮೀ. ಕ್ಯಾನ್ ಯು ಮೇಕ್ ಕಾಫಿ ಫಾರ್ ಮೀ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಫ್ರಿಜ್ ಕ್ಲೀನ್ ಮಾಡ್ತಿದ್ದೀನಿ. ನಾನು ಫ್ರಿಜ್ ಕ್ಲೀನ್ ಮಾಡ್ತಿದ್ದೀನಿ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಕ್ಲೀನಿಂಗ್ ದ ಫ್ರಿಜ್. ಐ ಆಮ್ ಕ್ಲೀನಿಂಗ್ ದ ಫ್ರಿಜ್ ಎಂದು ಹೇಳಬೇಕು. ದಯವಿಟ್ಟು ಹಣ್ಣುಗಳನ್ನು ತೊಳೆ ಅಂದರೆ ಪ್ಲೀಸ್ ವಾಶ್ ದ ಫ್ರೂಟ್ಸ್. ಪ್ಲೀಸ್ ವಾಶ್ ದ ಫ್ರೂಟ್ಸ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ದಯವಿಟ್ಟು ನಿಧಾನವಾಗಿ ಮಾತಾಡು. ಪ್ಲೀಸ್ ಸ್ಪೀಕ್ ಸ್ಲೋಲಿ. ಪ್ಲೀಸ್ ಸ್ಪೀಕ್ ಸ್ಲೋಲಿ ಎಂದು ಹೇಳಬೇಕು. ದಯವಿಟ್ಟು ಜೋರಾಗಿ ಮಾತಾಡು. ನಾವು ಒಂದೊಂದು ಸಾರಿ ಹೇಳ್ತೀವಲ್ವ, ದಯವಿಟ್ಟು ಜೋರಾಗಿ ಮಾತಾಡು. ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಸ್ಪೀಕ್ ಲೌಡ್ಲಿ. ಪ್ಲೀಸ್ ಸ್ಪೀಕ್ ಲೌಡ್ಲಿ. ನೆಕ್ಸ್ಟ್ ಸೆಂಟೆನ್ಸ್, ದಯವಿಟ್ಟು ಬರುವಾಗ ಹಾಲು ತಂದುಕೊಡು. ದಯವಿಟ್ಟು ಬರುವಾಗ ಹಾಲು ತೆಗೆದುಕೊಂಡು ಬಾ ಎಂದು ಹೇಳೋದಕ್ಕೆ ಪ್ಲೀಸ್ ಬೈ ಮಿಲ್ಕ್ ವೈಲ್ ಕಮ್ಮಿಂಗ್. ಪ್ಲೀಸ್ ಬೈ ಮಿಲ್ಕ್ ವೈಲ್ ಕಮ್ಮಿಂಗ್ ಎಂದು ಹೇಳಬೇಕು. ಇಂದು ರಾತ್ರಿ ಚಲನಚಿತ್ರ ನೋಡೋಣ ಅಂದರೆ ಲೆಟ್ಸ್ ವಾಚ್ ಅ ಮೂವಿ ಟುನೈಟ್. ಲೆಟ್ಸ್ ವಾಚ್ ಅ ಮೂವಿ ಟುನೈಟ್. ನೆಕ್ಸ್ಟ್ ಸೆಂಟೆನ್ಸ್, ನಿದ್ರೆಯ ಸಮಯವಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಇಟ್ಸ್ ಟೈಮ್ ಟು ಸ್ಲೀಪ್. ಇಟ್ಸ್ ಟೈಮ್ ಟು ಸ್ಲೀಪ್. ನಾನು 10 ನಿಮಿಷದಲ್ಲಿ ಬರುವೆ. ಐ ವಿಲ್ ಕಮ್ ಇನ್ 10 ಮಿನಿಟ್ಸ್. ಐ ವಿಲ್ ಕಮ್ ಇನ್ 10 ಮಿನಿಟ್ಸ್. ನೆಕ್ಸ್ಟ್ ಸೆಂಟೆನ್ಸ್, ಚಾರ್ಜರ್ ಎಲ್ಲಿದೆ?
ಚಾರ್ಜರ್ ಎಲ್ಲಿದೆ? ಇದನ್ನು ಇಂಗ್ಲೀಷ್ನಲ್ಲಿ ವೇರ್ ಈಸ್ ದ ಚಾರ್ಜರ್, ವೇರ್ ಈಸ್ ದ ಚಾರ್ಜರ್ ಎಂದು ಹೇಳಬೇಕು. ನನ್ನ ಮೊಬೈಲ್ ನೋಡಿದೀಯಾ? ನನ್ನ ಮೊಬೈಲ್ ನೋಡಿದೀಯಾ ಎಂದು ಹೇಳೋದಕ್ಕೆ ಡಿಡ್ ಯು ಸಿ ಮೈ ಮೊಬೈಲ್, ಡಿಡ್ ಯು ಸಿ ಮೈ ಮೊಬೈಲ್ ಎಂದು ಕೇಳಬೇಕು. ದಯವಿಟ್ಟು ಹಣ್ಣುಗಳನ್ನು ತಂದುಕೊಡು, ದಯವಿಟ್ಟು ಹಣ್ಣುಗಳನ್ನು ತಂದುಕೊಡು. ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಬ್ರಿಂಗ್ ಸಮ್ ಫ್ರೂಟ್ಸ್, ಪ್ಲೀಸ್ ಬ್ರಿಂಗ್ ಸಮ್ ಫ್ರೂಟ್ಸ್ ಎಂದು ಹೇಳಬೇಕು. ದಯವಿಟ್ಟು ಇದನ್ನು ಫ್ರಿಜ್ಜಿನಲ್ಲಿ ಇಡು, ದಯವಿಟ್ಟು ಇದನ್ನು ಫ್ರಿಜ್ಜಿನಲ್ಲಿ ಇಡು. ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಕೀಪ್ ಇಟ್ ಇನ್ ದ ಫ್ರಿಜ್, ಪ್ಲೀಸ್ ಕೀಪ್ ಇಟ್ ಇನ್ ದ ಫ್ರಿಜ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಊಟ ತಯಾರಾಗಿದೆ, ಊಟ ತಯಾರಾಗಿದೆ. ದ ಫುಡ್ ಈಸ್ ರೆಡಿ, ದ ಫುಡ್ ಈಸ್ ರೆಡಿ ಎಂದು ಹೇಳಬೇಕು. ಇಲ್ಲಿ ಬಂದು ಕುಳಿತುಕೋ, ಕಮ್ ಆ್ಯಂಡ್ ಸಿಟ್ ಹಿಯರ್, ಕಮ್ ಆ್ಯಂಡ್ ಸಿಟ್ ಹಿಯರ್. ನೆಕ್ಸ್ಟ್ ಸೆಂಟೆನ್ಸ್, ನೀನು ನನಗೆ ಸಹಾಯ ಮಾಡ್ತೀಯಾ, ನೀನು ನನಗೆ ಸಹಾಯ ಮಾಡ್ತೀಯಾ ಎಂದು ನಾವು ಪ್ರಶ್ನೆ ಕೇಳ್ತೀವಲ್ವಾ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಕ್ಯಾನ್ ಯು ಹೆಲ್ಪ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ ಎಂದು ಹೇಳಬೇಕು. ನಿನ್ನ ವಸ್ತುಗಳನ್ನು ಚೆನ್ನಾಗಿ ಇಡು, ಕೀಪ್ ಯುವರ್ ಥಿಂಗ್ಸ್ ಪ್ರಾಪರ್ಲಿ, ಕೀಪ್ ಯುವರ್ ಥಿಂಗ್ಸ್ ಪ್ರಾಪರ್ಲಿ. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ಚಳಿಯಾಗುತ್ತಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಫೀಲಿಂಗ್ ಕೋಲ್ಡ್. ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕಂದ್ರೆ ಐ ಆಮ್ ಫೀಲಿಂಗ್ ಕೋಲ್ಡ್. ನಾನು 5 ನಿಮಿಷದಲ್ಲಿ ಬರುವೆ. ಐ ವಿಲ್ ಕಮ್ ಇನ್ 5 minutes, ಐ ವಿಲ್ ಕಮ್ ಇನ್ 5 minutes. ನೆಕ್ಸ್ಟ್ ಸೆಂಟೆನ್ಸ್, ದಯವಿಟ್ಟು ಫ್ಯಾನ್ ಆಫ್ ಮಾಡು. ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಸ್ವಿಚ್ ಆಫ್ ದ ಫ್ಯಾನ್ ಎಂದು ಹೇಳಬೇಕು. ದಯವಿಟ್ಟು ಲೈಟ್ ಆಫ್ ಮಾಡು. ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಸ್ವಿಚ್ ಆಫ್ ದ ಲೈಟ್, ಪ್ಲೀಸ್ ಸ್ವಿಚ್ ಆಫ್ ದ ಲೈಟ್. ನೆಕ್ಸ್ಟ್ ಸೆಂಟೆನ್ಸ್, ನಾನು ಈಗ ಅನ್ನ ಮಾಡುತ್ತೇನೆ. ಐ ವಿಲ್ ಮೇಕ್ ರೈಸ್ ನಾವ್, ಐ ವಿಲ್ ಮೇಕ್ ರೈಸ್ ನಾವ್. ನಿನಗೆ ದೋಸೆ ಇಷ್ಟನಾ? ನಾವು ಯಾರಿಗಾದ್ರೂ ಕ್ವಶನ್ ಕೇಳ್ತೀವಲ್ವಾ, ನಿನಗೆ ದೋಸೆ ಇಷ್ಟನಾ? ಇದನ್ನು ಇಂಗ್ಲೀಷ್ನಲ್ಲಿ ಡಿಡ್ ಯು ಲೈಕ್ ದೋಸಾ, ಡಿಡ್ ಯು ಲೈಕ್ ದೋಸೆ ಎಂದು ಕೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ದಯವಿಟ್ಟು ಬಾಗಿಲು ತೆರೆದಿಡು, ದಯವಿಟ್ಟು ಬಾಗಿಲು ತೆರೆದಿಡು. ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಕೀಪ್ ದ ಡೋರ್ ಓಪನ್, ಪ್ಲೀಸ್ ಕೀಪ್ ದ ಡೋರ್ ಓಪನ್. ನೆಕ್ಸ್ಟ್ ಸೆಂಟೆನ್ಸ್, ಬಾತ್ರೂಮ್ ಕ್ಲೀನ್ ಮಾಡೋಣ ಅಂದರೆ ಲೆಟ್ಸ್ ಕ್ಲೀನ್ ದ ಬಾತ್ರೂಮ್, ಲೆಟ್ಸ್ ಕ್ಲೀನ್ ದ ಬಾತ್ರೂಮ್. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ದಣಿವು ಆಗುತ್ತಿದೆ. ಐ ಆಮ್ ಫೀಲಿಂಗ್ ಟೈರ್ಡ್, ಐ ಆಮ್ ಫೀಲಿಂಗ್ ಟೈರ್ಡ್ ಎಂದು ಹೇಳಬೇಕು. ನಾನು ಬಟ್ಟೆ ತೊಳೆಯುತ್ತೇನೆ ಅಂದರೆ ಐ ವಿಲ್ ವಾಶ್ ದ ಕ್ಲಾತ್ಸ್, ಐ ವಿಲ್ ವಾಶ್ ದ ಕ್ಲೋತ್ಸ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಈಗ ಚಹಾ ಮಾಡ್ತೇನೆ. ಐ ವಿಲ್ ಮೇಕ್ ಟೀ ನಾವ್, ಐ ವಿಲ್ ಮೇಕ್ ಟೀ ನಾವ್. ನೀನು ಬಾಗಿಲು ಲಾಕ್ ಮಾಡಿದೀಯಾ? ಡಿಡ್ ಯು ಲಾಕ್ ದ ಡೋರ್, ಡಿಡ್ ಯು ಲಾಕ್ ದ ಡೋರ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಬಟ್ಟೆಗಳನ್ನು ಮಡಿಸುತ್ತಿದ್ದೇನೆ ಅಂದರೆ ಐ ಆಮ್ ಫೋಲ್ಡಿಂಗ್ ದ ಕ್ಲಾತ್ಸ್, ಐ ಆಮ್ ಫೋಲ್ಡಿಂಗ್ ದ ಕ್ಲಾತ್ಸ್. ನಾನು ಟೆರೆಸ್ಗೆ ಹೋಗ್ತಿದ್ದೀನಿ. ಐ ಆಮ್ ಗೋಯಿಂಗ್ ಟು ದ ಟೆರೆಸ್, ಐ ಆಮ್ ಗೋಯಿಂಗ್ ಟು ದ ಟೆರೆಸ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಸ್ನಾನಕ್ಕೆ ಹೋಗ್ತಿದ್ದೀನಿ. ಐ ಆಮ್ ಗೋಯಿಂಗ್ ಟು ಟೇಕ್ ಅ ಬಾತ್. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಗೋಯಿಂಗ್ ಟು ಟೇಕ್ ಅ ಬಾತ್ ಎಂದು ಹೇಳಬೇಕು. ನಾನು ಕೊಠಡಿಯನ್ನು ಕ್ಲೀನ್ ಮಾಡ್ತೀನಿ ಅಂದರೆ ಐ ವಿಲ್ ಕ್ಲೀನ್ ದ ರೂಮ್, ಐ ವಿಲ್ ಕ್ಲೀನ್ ದ ರೂಮ್. ನಾನು ಸಂಗೀತ ಕೇಳುತ್ತಿದ್ದೇನೆ. ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್, ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ಹುಷಾರಿಲ್ಲ. ಐ ಆಮ್ ನಾಟ್ ಫೀಲಿಂಗ್ ವೆಲ್, ಐ ಆಮ್ ನಾಟ್ ಫೀಲಿಂಗ್ ವೆಲ್. ಹೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿಯ ವಿಡಿಯೋಸ್ಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.